ಸಿನಿಮಾ ನೋಡಿದ್ರೆ ಚೆನ್ನಾಗಿತ್ತು. ಅವ್ರ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಆ ಡ್ಯಾನ್ಸ್ ಎಲ್ಲ ಖರಾಬಾಗಿತ್ತು. ಫಿಲಮ್ ಹೋಗ್ಬಿಟ್ಟು ನೋಡ್ಬೋದು, ಫ್ಯಾಮಿಲಿ ಎಲ್ಲ. ಖರಾಬಾಗಿದೆ. ವಿಲ್ಲನ್ ಖರಾಬ್ ಮಾಡಿದ್ದಾರೆ. ವಿಲ್ಲನು ಅದು ಸೆಕೆಂಡ್ ಹಾಫ್ ಇಂದ ಚೆನ್ನಾಗಿದೆ. ಹೀರೋಯಿನ್ ಕೂಡ ಖರಾಬಾಗಿದ್ದಾರೆ. ನನಗೂ ಲವ್ ಆಗಿದೆ. ಈ ಒಂದು ಸಿನಿಮಾವನ್ನ ಈಗ ತಾನೇ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೂ ನೋವಾಗಿದೆ ಅನ್ನೋದು ನನಗೆ ಅಲ್ಲಿ ಅರಿವಾಯ್ತು. ನಿಜವಾಗ್ಲೂ ನಾನು ಈ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾವ ರೀತಿ ಇದೆ ಅಂದ್ರೆ ಸೆಂಟಿಮೆಂಟು. ಆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಹೀರೋಯಿನ್ ಇದಾರಲ್ಲ, ತುಂಬಾ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಅವ್ರ ಆಕ್ಟಿಂಗ್ ನೋಡಿ ಎಂತ ಅವ್ರು ಹೊಸಬರು ಅಂತ ಅನ್ಸೋದೇ ಇಲ್ಲ ನಮ್ಗೆ. ಹೀರೋಯಿನ್ ಆ ಮಟ್ಟಿಗೆ ಒಂದು ಇದರಲ್ಲಿ ಮುಳುಗೋಗಿದ್ದಾರೆ ಆ ಪಾತ್ರದಲ್ಲಿ. ನಿಜವಾಗ್ಲೂ ಆ ಪಾತ್ರ ನೋಡ್ತಾ ಇದ್ದಾಗ ನನಗೆ ತುಂಬಾ ಭಾವುಕನಾಗ್ಬಿಟ್ಟೆ. ಕೊನೆಯಲ್ಲಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ನನಗೂ ಲವ್ ಆಗಿದೆ ಅನ್ನೋದು ಆ ಒಂದು ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ಎಸ್ ಪರ್ಫೆಕ್ಟ್ ಅಂತ ಅನಿಸ್ಬಿಡ್ತು. ತುಂಬಾ ಅದ್ಭುತವಾದ ಸಿನಿಮಾ. ಆಮೇಲೆ ನಾವು ಪೋಸ್ಟರ್ ನೋಡಿದ್ವಿ, ನನಗೂ ಲವ್ ಆಗಿದೆ ಒಂದು ಪೋಸ್ಟರ್ ನೋಡಿದ್ವಿ. ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಶುಭವನ್ನು ಕೋರಿದ್ದಾರೆ. 100 days ಎಸ್ 100 days ಇದು ಓಡ್ಬೇಕು ಅಂದ್ಬಿಟ್ಟು ಶುಭವನ್ನ ಕೋರಿದ್ದಾರೆ ಡಿ ಬಾಸ್ ಅಭಿಮಾನಿಗಳು. ಎಸ್, ಡಿ ಬಾಸ್ ಅಭಿಮಾನಿಗಳು ಎಲ್ರಿಗೂ ಸಾಥ್ ಕೊಡ್ತಾರೆ, ಎಲ್ಲ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ. ಆದ್ರೆ ಈ ಒಂದು ಹೊಸ ಸಿನಿಮಾ ನನಗೂ ಲವ್ ಆಗಿದೆ, ಈ ಒಂದು ಸಿನಿಮಾಗೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಏನು ಅಂತ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳು ಯಾರನ್ನೂ ಬಿಟ್ಟಿಲ್ಲ, ಎಲ್ರನ್ನೂ ಬೆಳೆಸ್ತಾರೆ. ಈ ಹೊಸ ಸಿನಿಮಾನು ಕೂಡ ಬೆಳೆಸ್ತಿದ್ದಾರೆ. ಹಾಗೆ ಕರ್ನಾಟಕದ ಪ್ರತಿ ಹೀರೋ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾವನ್ನ ಬಂದು ನೋಡಿ. ನೀವು ಇಂಥ ಹೊಸವರ ಸಿನಿಮಾವನ್ನ ನಿಜವಾಗ್ಲೂ ಎಲ್ಲೂ ಹೊಸಬರ ಸಿನಿಮಾ ಅಂತ ಅನ್ಸಲ್ಲ ಸ್ವಾಮಿ ನಿಮ್ಗೆ. ಆ ಮಟ್ಟಿಗೆ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋ ಇದ್ದಾರೆ, ಹೀರೋ ನಿಜವಾಗ್ಲೂ ಅವರು ಹೊಸಬರೇ, ಆದ್ರೆ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲವರು ಹೊಸಬರು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಆ ಪಾತ್ರದಲ್ಲಿ ಆಗ ಮುಳುಗೋಗ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ಈ ಒಂದು ಸಿನಿಮಾವನ್ನ ಎಲ್ಲರೂ ನೋಡಿ. ಇಂಥ ಹೊಸ ಸಿನಿಮಾಗಳನ್ನ ನಾವು ಪ್ರೋತ್ಸಾಹಿಸ್ಬೇಕ್ರಿ ನಾವು, ಅಲ್ವಾ? ಇಂಥ ಸಿನಿಮಾಗಳನ್ನ ಬೆಳೆಸ್ಬೇಕು ನಾವು. ಆ ಒಂದು ಕೆಲಸವನ್ನ ಮಾಡೋಣ. ನಿಜವಾಗ್ಲೂ ನೀವು ಕೊಡ್ತಕ್ಕಂಥ ದುಡ್ಡಿಗೆ ಯಾವುದೇ ಮೋಸ ಆಗಲ್ಲ ಸ್ವಾಮಿ, ಯಾವುದೇ ಮೋಸ ಆಗಲ್ಲ. ಬನ್ನಿ, ಕರ್ನಾಟಕದ ಜನ ಈ ಒಂದು ಸಿನಿಮಾವನ್ನ ನೋಡಿ ಸಕ್ಸಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ತುಂಬಾ ಅದ್ಭುತವಾದ ಸಿನಿಮಾ. ಸೂಪರ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಸೂಪರ್ ಹಿಟ್ ಸರ್ ಸಿನಿಮಾ. ಸೂಪರ್ ಸಿನಿಮಾ, ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಕಣ್ಣಲ್ಲಿ ನೀರು ಬಂದು 4 ಗಂಟೆ ಹತ್ತು ಸಾಕಾಗ್ಬಿಟ್ಟಿದೆ. ತಂದೆ ಸೆಂಟಿಮೆಂಟ್, ಮಗಳು ಮತ್ತೆ ದುಡ್ಡಿನ ವಿಷಯ ಕೂಡ ತುಂಬಾ ಇದೆ. ದುಡ್ಡು ಯಾವತ್ತು ಬರೋದಿಲ್ಲ ಸರ್, ಪ್ರೀತಿ ವಿಶ್ವಾಸನೇ ಬರೋದು. ಯಾವತ್ತೂ ಬದುಕ್ಬೇಕಾದ್ರೆ ಪ್ರೀತಿಯಿಂದ ಬದುಕಿ ಪ್ರೀತಿಯಿಂದ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ನೋಡ್ಬೋದು, ಎಲ್ಲ ಬಂದು ನೋಡಿ. ಚೆನ್ನಾಗಿದೆ ಮೂವಿ. ತುಂಬಾ ಅಳು ಮಾಡ್ಬಿಡ್ತಾ ಲಾಸ್ಟ್ ಅಲ್ಲಿ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡ, ಇನ್ನು ಒಳ್ಳೆ ಮೂವಿ ತೆಗಿಲಿ ಅಂತ ಹೇಳಿ ಅವ್ರು ಆಶಿಸ್ತೇನೆ. ಒಳ್ಳೇದಾಗಿ ಬಹಳ ಫೈನ್ ಆಗಿದೆ ಸರ್. ಒಂಥರ ಅಳುನೇ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರ್ ಸೂಪರ್ ಹಿಟ್ ಆಗ್ಲಿ. ಚೆನ್ನಾಗಿದೆ ಬಾಸ್, ಹೊಸ ಪ್ರತಿಮೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಲವ್ ಆಗಿದೆ ಅನ್ನೋ ಫಿಲಮು ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಹೊಸ ಪ್ರತಿಮೆಗಳಿಗೆ ಅವಕಾಶ ಮಾಡಿಕೊಟ್ರೆ ಸೂಪರ್ ಚೆನ್ನಾಗಿದೆ. ಹೀರೋಗಿಂತ ಹೀರೋಯಿನ್ ಹಬ್ಬ ಸೂಪರ್. ಚಿತ್ರ ನೋಡಬೇಕು, ಚಿತ್ರಮಂದಿರದಲ್ಲಿ ಚಿತ್ರ ನೋಡಬೇಕು. ಫಸ್ಟ್ ನಮ್ಮ ಕನ್ನಡ ಚಿತ್ರಮಂದಿರದಲ್ಲಿ ನೋಡ್ಬೇಕಂತ ಒಂದು ಆಸೆ. ಅಂದರೆ ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಲಾಸ್ಟಲ್ಲಿ ಹಾಸ್ಪಿಟ್ಲ್ ಸೀನು ಅಷ್ಟೇ, ಹಾಗೂ ಲವ್ ಸೀನು ಅಷ್ಟೇ, ಪ್ರತಿಯೊಂದು ಫೈಟ್ ಸೀನು ಅಷ್ಟೇ, ಪ್ರತಿಯೊಂದು ಫೈಟ್ ಮಾಸ್ಟರ್, ಮ್ಯೂಸಿಕ್ ಡೈರೆಕ್ಟರ್ಗಳು, ಎಲ್ಲ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಥರ ಮಾಡಿದ್ದಾರೆ ಪಿಕ್ಚರ್. ಎಲ್ಲ ಬಂದು ಪ್ರೇಕ್ಷಕರು ಅದು ಚಲಚಿತ್ರದಲ್ಲೇ ನೋಡಬೇಕು ಅಂತ ನಮ್ಗೆ ಆಸೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಕನ್ನಡ ಜನತೆಗಳಿಗೂ ನಾನು ಇಷ್ಟೇ ಕೇಳೋದು, ಎಲ್ಲ ಬಂದರೆ ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ, ಟಿವಿಲಿ ನೋಡಬೇಡಿ. ಎಲ್ಲ ಚೆನ್ನಾಗಿ ಬೆಳೆಸಿ, ಎಲ್ಲರ ಹೊಸಬ್ರನ್ನೆಲ್ಲ ಚೆನ್ನಾಗಿ ಬೆಳೆಸಿ ಹಾರೈಸಿ ಅಂತ ನಾನು ಕೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಪಾತ್ರ ನೀವೇ ಹೇಳ್ಬೇಕು ಮೇಡಮ್, ಆಡಿಯನ್ಸ್ ನೋಡ್ಬಿಟ್ಟು ಹೇಳ್ಬೇಕು. ನಮ್ಗೆ ಖುಷಿ ಆಯ್ತು. ಫಸ್ಟ್ ಟೈಮ್ ಈ ತರ ನಾವು ಮಾಡಿರೋದು, ತುಂಬಾ ಖುಷಿ ಆಯ್ತು ಮೇಡಮ್. ಇದು ನಾವೇ ಸ್ಕ್ರಿಪ್ಟ್ ಎಲ್ಲ ನಾವು ಬರ್ದಿದ್ದಲ್ಲ ಮೇಡಮ್. ಸೊ ಡೈರೆಕ್ಟ್ರು ಅವರು ನಮ್ಮನ್ನ ಬಿಟ್ಟು ಡೈರೆಕ್ಟ್ರು ಅವರು ನಮ್ಮನ್ನ ಬಿಟ್ಟು.
ಇಲ್ಲ ಮೇಡಮ್, ನಾವು ಬೇರೆಯವ್ರನ್ನ ಮಾಡಕ್ ಪ್ಲಾನ್ ಮಾಡಿದ್ರಿ, ಬಟ್ ಆ ಟೈಮ್ಗೆ ಯಾರು ನಮ್ಗೆ ಸಿಕ್ಕಿಲ್ಲ. ಹೊಸಬ್ರು ಹೆಂಗ್ ಹೋಗಿ ನಾವು ಅವ್ರ ಇದ್ರಲ್ಲಿ ಆಕ್ಟ್ ಮಾಡೋದು ಆ ಬ್ಯಾನರ್ ನಲ್ಲಿ ಅಂತ ಸ್ವಲ್ಪ ದೊಡ್ಡ ಸ್ಟಾರ್ಗಳು ಬ್ಯಾಕ್ ಆಗ್ಬಿಟ್ರು. ಆಮೇಲೆ ಡೈರೆಕ್ಟ್ರು ಬೇಡ ಸರ್ ನೀವೇ ಮಾಡಿ ಅಂತ ನನಗೆ ಮೇಕಪ್ ಹಾಕ್ಸಿ ಅವ್ರು ಚೆಕ್ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಬಂದ್ಬಿಡ್ತು, ಇಷ್ಟಿದ್ರೆ ಸಾಕು ಮಾಡಿ ಮುಗಿಸ್ಬಿಡೋಣ ಅಂತ ಆ ಡೈರೆಕ್ಟ್ರು ಮಾಡಿದ್ದೇ ಇದು. ಮೇಡಮ್ ನಮ್ಗೆ ಇರುತ್ತೆ ಮೇಡಮ್, ಮುಂಚೆಯಿಂದ ನಮ್ಗೆ ಸ್ವಲ್ಪ ಆಕ್ಟಿಂಗ್ ಇಂಟ್ರೆಸ್ಟು. ಥ್ಯಾಂಕ್ ಯು. ಆಡಿಯನ್ಸ್ ತುಂಬಾ ಚೆನ್ನಾಗಿ ನಿಮ್ಗೆ ಏನ್ ಅನಿಸ್ತು? ಅವರ ರೆಸ್ಪಾನ್ಸ್, ಅವರ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಶ್ರೀರಕ್ಷೆ ಅನುಕೂಲವಾಗಿದೆ. ಎಲ್ಲರೂ ನೋಡ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಈ ಸಿನಿಮಾ ಯಾವಾಗ ಸರ್ ಸ್ಟಾರ್ಟ್ ಆಗಿದೆ? ಸಿನಿಮಾ ಸ್ಟಾರ್ಟ್ ಆಗಿ 3 ವರ್ಷಗಳಾಯ್ತು. ಇದು 3ನೇ ವರ್ಷ ರಿಲೀಸ್ ಆಗುತ್ತೆ. ನಿಮ್ಮ ನಾಯಕಿ ನಟನಲ್ಲಿ ಹೊಸದ್ರ ಬಗ್ಗೆ ಎಲ್ಲ ಹೊಸಬರೇ ಕಲಾವಿದರುಗಳೆಲ್ಲ ತಂತ್ರಜ್ಞರೆಲ್ಲ ಸೀನಿಯರ್ಸ್, ಅವ್ರಿಗೆಲ್ಲರಿಗೂ ತರಬೇತಿ ಕೊಟ್ಕೊಂಡು ಅವ್ರಿಗೆ ಕನ್ನಡ ಭಾಷೆ ಕಲಿಸ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಕತೆ ಬಂದು ನಮ್ಮ ನಿರ್ಮಾಪಕರು ಕತೆ ಅವರು ತಮಿಳಿನಲ್ಲಿ ನನಗೆ ಕತೆ ಅದನ್ನು ಕನ್ನಡೀಕರಣಿಸಿ ಎಲ್ರಿಗೂ ಎಲ್ಲ ವರ್ಗದವ್ರಿಗೂ ಎಲ್ಲ ವಯಸ್ಸು ಅನ್ವಯ ಅನುಕೂಲವಾಗಿದೆ. ಬರೀ ಹುಡುಗ ಎಂಟೈರ್ ಫ್ಯಾಮಿಲಿ ಪ್ಯಾಕೇಜ್ಗೆ ಸಂಬಂಧಪಡುವಂಥ ಒಂದು ಕಥೆಯನ್ನು ನಾವು ಸಿನಿಮಾದಲ್ಲಿ ತೋರಿಸ್ತೀವಿ. ಸರ್ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಮಾತಾಡ್ತೀವಿ, ಏನಾದ್ರೂ ಒಂಚೂರು ಹೇಳಕ್ಕಾಗತ್ತಾ? ಕ್ಲೈಮ್ಯಾಕ್ಸ್ ಆಕ್ಚುಲಿ ಇದಕ್ಕಿಂತ ಇನ್ನೂ ವಿಭಿನ್ನವಾಗಿ ಯಾರು ಮಾತಾಡಬಾರ್ದು ಅನ್ನೋ ಲೆವೆಲ್ಗೆ ನಾವು ಕ್ಲೈಮ್ಯಾಕ್ಸ್ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಮನೆವರೆಗೂ ಅವ್ರು ಅಳ್ತಾ ಹೋಗ್ತಾರೆ. ನೀವೇನಾದ್ರೂ ಇಂಟರ್ವ್ಯೂಗೆ ಅಂತ ಬೈಕ್ ಹಿಡಿದ್ರು ಕೂಡ ಯಾರಿಗೂ ಮಾತಾಡೋದಕ್ಕಾಗ್ಬಾರ್ದು, ಬರೀ ಕಣ್ಣಲ್ಲಿ ನೀರು ಬರಬೇಕು. ಆ ಮಟ್ಟದ ಕ್ಲೈಮ್ಯಾಕ್ಸ್ ಪ್ಲಾನ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಸ್ವಲ್ಪ ಡೈಲಿ ಇದೆ, ಬಟ್ ಚೆನ್ನಾಗಿದೆ. ವಿಸಿಟ್ ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ಕರ್ನಾಟಕ ನಾವು ಪ್ಲಾನಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು.